ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಹಾಗೆ ಸಕಾರಾತ್ಮಕವಾಗಿ ಆಲೋಚಿಸ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗಬೇಕು ಅಂದರೆ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗಾಗ್ತಾ ನೀವು ನಂಬಿದ ಗುರುವನ್ನು ಹಾಗೆ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ ಎನರ್ಜಿಗೆ ಕನೆಕ್ಟ್ ಆಗಿ. ಖಂಡಿತವಾಗಿ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮಗೆ ಯಾವ ರೀತಿ ತೀರ್ಮಾನಗಳನ್ನು ತಗೊಂಡು ಯಾವ ರೀತಿ ನೀವು ಮುಂದುವರಿಬೇಕು, ಜೀವನದಲ್ಲಿ ಯಾವ ರೀತಿ ಶಾಂತವಾಗಿ ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಬೇಕು ಅನ್ನೋದಕ್ಕೆ ಇದು ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಹೋಗುತ್ತೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಹಾಗೆ ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಹೇಳಿ ಕೂಡ ಮಾಡುತ್ತೆ, ಹಾಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ. ಸ್ನೇಹಿತರೆ, ಹಾಗಾದರೆ ಮೊದಲನೇದಾಗಿ ಬಾಬಾ ನೀವು ನಂಬಿದ ದೈವಶಕ್ತಿಗಳು ಇಲ್ಲಿ ಯಾವ ರೀತಿಯ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾವೆ ಅಂದರೆ, ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಹಾಗೆ ಕೆಲವು ಸಂಬಂಧಗಳು ಹಾಗೆ ಕೆಲವು ಸಮಸ್ಯೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಇದಕ್ಕೆ ಕಾರಣ ಆತ್ಮದ ಪಾಠ. ಅಂದರೆ ಇಲ್ಲಿ ಕೆಲವು ಪಾಠಗಳನ್ನು ನೀವು ಕಲೀಲೇಬೇಕು, ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕು, ಆಗಲೇ ಅವು ನಿಮ್ಮಿಂದ ದೂರ ಆಗೋದು. ಹಾಗೆ ಕೆಲವೊಂದು ಪಾಠಗಳನ್ನು ಕಲಿಯೋವರೆಗೂ ನಿಮ್ಮ ಜೀವನದಲ್ಲಿ ಈ ಘಟನೆಗಳಾಗಿರ್ಬೋದು, ಈ ಸಂಬಂಧಗಳಾಗಿರ್ಬೋದು, ಈ ಸಮಸ್ಯೆಗಳಾಗಿರ್ಬೋದು ಪುನರಾವರ್ತನೆಗೊಳ್ತಾನೆ ಇರ್ತವೆ. ಹಾಗಾಗಿ ಇಲ್ಲಿ ಕೆಲವು ಪಾಠಗಳನ್ನು ಕಲಿತೀರೋ ಇಲ್ಲ ಆ ಸಮಸ್ಯೆಗಳನ್ನು ಎದುರಿಸ್ತಿರೋ, ನಿಮ್ಮ ಆತ್ಮದ ಉದ್ದೇಶವನ್ನು ನೀವು ಪೂರೈಕೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅದಕ್ಕೆ ಸಹಾಯ ಮಾಡ್ತಿರೋ ಅನ್ನೋ ರೀತಿಯಲ್ಲಿ ಪ್ರಶ್ನೆ ನಿಮ್ಮನ್ನೇ ಕೇಳ್ತಾ ಇದೆ. ಇದಕ್ಕೆ ನೀವೇ ವಿಚಲಿತರಾಗದೆ ಇದಕ್ಕೆ ಒಂದು ಸರಿಯಾದ ದಾರಿಯನ್ನು ಕಂಡುಕೊಳ್ಬೇಕು. ನೀವು ಕಲಿಯಬೇಕಾದ ಪಾಠವನ್ನು ಕಲಿಯುವವರೆಗೂ ಅದೇ ರೀತಿಯ ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬರ್ತಾನೆ ಇರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಇದು ವಿಶೇಷವಾಗಿ ಒಂದು ಸಂಬಂಧ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಹಾಗೆ ಹಣಕಾಸು ಇಲ್ಲವೇ ಕೆಲಸ, ಹಾಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ಒಂದು ವಿಚಾರ ಮರುಕಳಿಸುತ್ತೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆತ್ಮವು ಬೆಳೆಯಲು ಅಥವಾ ಜಾಗೃತಿಯಾಗಲು ಈ ಪಾಠಗಳನ್ನು ಕೊಡ್ತಾನೆ ಇರುತ್ತೆ ಆತ್ಮ, ಹಾಗೆ ನೀವು ನಂಬಿದ ದೈವಶಕ್ತಿಗಳು ಅನ್ನೋ ರೀತಿಯಲ್ಲಿ ಈ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಕಾರ್ಮಿಕ್ ಎನರ್ಜಿಯ ಅರ್ಥ, ನೀವು ಒಂದೇ ರೀತಿಯ ನೋವು ಅಥವಾ ನಿರಾಶೆಯನ್ನು ಅನುಭವಿಸ್ತಾ ಇದ್ದೀರಾ, ಅದು ಒಳಗಿನ ಭಯ, ಅಹಂಕಾರ ಅಥವಾ ಅಪೂರ್ಣ ಸ್ವಪ್ರೀತಿ ಕಾರಣವಾಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸ್ವಯಂ ಪರಿಶೀಲನೆ ನೀವು ಮಾಡಿಕೊಳ್ಳೇಬೇಕು. ಕೆಲವು ಸಮಸ್ಯೆಗಳಾಗಿರ್ಬೋದು, ಕೆಲವು ಜನರನ್ನಾಗಿರ್ಬೋದು, ಅದನ್ನು ಪರಿಶೀಲನೆ ಮಾಡಿ ಅದಕ್ಕೊಂದು ಕ್ಷಮೆ ಕೊಟ್ಟು ಅದನ್ನು ಇಗ್ನೋರ್ ಮಾಡಬೇಕು, ಬಿಟ್ಟು ಬಿಡಬೇಕು. ಹಾಗೆ ಮಾಡಿದಾಗ ಮಾತ್ರ ಆ ಚಕ್ರ ಮುಗಿಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಈ ಘಟನೆ ನನಗೆ ಏನು ಕಲಿಸ್ತಾ ಇದೆ ಅಂಥೇಳಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಆ ಜನ, ಆ ವ್ಯಕ್ತಿ ಏನು ಕಲಿಸ್ತಾ ಇದ್ದಾರೆ ಅಂತಲೂ ನೀವು ನಿಮ್ಮನ್ನು ಕೇಳ್ಕೊಳ್ಬೇಕು. ಆಗ ಅದಕ್ಕೆ ಯಾವ ರೀತಿ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ನೀವೇ ಮನಗಾಣಬೇಕು. ಯಾಕಂದರೆ ನಿಮಗೆ ಅದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಅದನ್ನು ಸಹಿಸ್ಕೊಳ್ಳೋ ಸ್ವಭಾವ ನಿಮ್ಮದಾಗಿದ್ದರೆ ಅದು ಹಾಗೆ ಮುಂದುವರಿಯುತ್ತೆ. ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಎದುರಿಸಬೇಕು, ಇಲ್ಲಾಂದರೆ ನೀವು ಅವರಿಗೆ ಪಾಠವನ್ನು ಕಲಿಸಬೇಕು, ಇಲ್ಲ ನೀವೇ ಪಾಠವನ್ನು ಕಲಿಬೇಕು ಕೆಲವೊಂದು ಬದಲಾವಣೆಗಳ ಮೂಲಕ ಅನ್ನೋ ರೀತಿಯಲ್ಲಿ ಬರ್ತದೆ. ಹಳೆಯ ತಪ್ಪುಗಳನ್ನು ಮರುಕಳಿಸ್ಬೇಡಿ. ನಿಮ್ಮ ಮೌಲ್ಯವನ್ನು ನೀವು ಅರ್ಥಕೊಳ್ಳಿ. ಸೆಲ್ಫ್ ಲವ್ ಹಾಗೆ ಸೆಲ್ಫ್ ಗೌರವ ತುಂಬ ಮುಖ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ದೇವರ ಮೇಲೆ, ಗುರುವಿನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀರಾ. ಆ ಡಿವೈನ್ ಟೈಮಿಂಗ್ ಕೆಲಸ ಮಾಡ್ತಾ ಇದೆ. ಗುರುವು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಹಾಗೆ ನಿಮ್ಮನ್ನು ನೆರಳಿನಂತೆ ಕಾಪಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಇಷ್ಟಾದರೂ ಆ ಒಂದು ಬದಲಾವಣೆಯನ್ನು ಪಡ್ಕೊಳ್ಳೋಕ್ಕೆ, ಹಾಗೆ ಕೆಲವೊಂದು ಸಮಯ ಸಂದರ್ಭಗಳನ್ನು ಎದುರಿಸಲಿಕ್ಕೆ ನಿಮ್ಮಲ್ಲಿ ಒಂದು ಬಲವಾದ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ, ಧೈರ್ಯ ಬಂದಿದೆ. ಹಾಗಾಗಿ ಆ ಗುರುವಿನಲ್ಲಿ ಹಾಗೆ ಆ ದೈವಶಕ್ತಿಗಳಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನೀವು ಕೆಲವು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ, ಹಾಗೆ ಕೆಲವು ಸಮಸ್ಯೆಗಳನ್ನು ಎದುರಿಸಿ ಅವುಗಳಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಪಾಠವನ್ನು ಅರ್ಥ ಮಾಡಿಕೊಂಡ ಕ್ಷಣದಿಂದಲೇ ಕರ್ಮ ಮುಕ್ತವಾಗಲು ಶುರುವಾಗುತ್ತೆ. ಈ ಜನ್ಮದಲ್ಲೇ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಅದು ಮುಂದಿನ ಜನ್ಮದಲ್ಲಿ ಅದೇ ಪಾಠ ನೀವು ಕಲಿಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅರ್ಥ ಮಾಡಿಕೊಂಡು ನೀವು ಆ ಸಂಬಂಧಗಳನ್ನು ನೀವಾಗಿ ಅನಿವಾರ್ಯವಾಗಿ ಹಿಡ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಆತ್ಮ ಉದ್ದೇಶವನ್ನು ನೀವು ಮರ್ತಿದ್ದೀರಾ, ಅದರ ಬಗ್ಗೆ ಗಮನವನ್ನು ಕೊಡಿ. ನಿಮ್ಮ ಆತ್ಮ ಸಾಕ್ಷಿಯನ್ನು ಕೇಳಿ, ಧ್ಯಾನಕ್ಕೆ ನೀವು ಶರಣಾಗಿ, ಹಾಗೆ ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಪ್ರಶ್ನೆಯನ್ನು ಇಡಿ. ಖಂಡಿತವಾಗಿ ನಿಮಗೆ ಯಾವುದಾದ್ರೂ ಒಂದು ದಾರಿಯಲ್ಲಿ ತಿರುವು ಸಿಗುತ್ತೆ. ಕೆಲವು ಜನರು ನಿಮ್ಮಿಂದ ದೂರನೂ ಹೋಗ್ಬೋದು, ಕೆಲವು ಜನರು ನಿಮ್ಮ ಜೀವನದಲ್ಲಿ ಬರ್ಬೋದು. ಹಾಗೆ ಕೆಲವು ಪಾಠಗಳನ್ನು ಕಲಿತು ಅವುಗಳನ್ನು ಎಂಡ್ ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನು ತಗೊಂಡು ನೀವು ಭಿನ್ನವಾದ ಒಂದು ದಾರಿಯನ್ನೇ ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ಕೆಲವರ ಎನರ್ಜಿ ಪ್ರಕಾರ ನೀವು ಈ ಸಮಯದಲ್ಲಿ ಏನನ್ನೋ ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ. ಅದು ಹಣದ ವಿಚಾರವಾಗಿರ್ಬೋದು, ಇಲ್ಲ ಕೆಲವು ಸಂಬಂಧದ ವಿಚಾರವಾಗಿರ್ಬೋದು, ಸ್ಥಾನಮಾನ ಅಥವಾ ಹಳೆಯ ನೋವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ. ನೀವು ಅದನ್ನು ಧ್ಯಾನದ ಮೂಲಕ ಗುರುವಿಗೆ ಶರಣಾಗಿ ಬಿಡಲೇಬೇಕು. ನಂಬಿಕೆ ಇಡಿ. ಭಯದಿಂದ ಹಿಡಿದುಕೊಳ್ಳುವುದು ನಿಮ್ಮ ಆತ್ಮದ ಬೆಳವಣಿಗೆಗೆ, ಅಂದರೆ ನಿಮ್ಮ ಜೀವನ, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತದೆ. ಉಸಿರಾಟದ ಮೇಲೆ ಗಮನ ಇಟ್ಟು ನೀವು
ಸ್ವಲ್ಪ ಧ್ಯಾನಕ್ಕೆ ಮೊರೆ ಹೋಗಿ ಖಂಡಿತವಾಗಿಯೂ ಇದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡೋದ್ರ ಜೊತೆಗೆ ಮುಂದಿನ ದಾರಿಯನ್ನು ನಿಮಗೆ ತೆರೆದುಕೊಡುತ್ತೆ. ಸರಿಯಾದ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನೀವು ಸರಿಯಾದ ಒಂದು ಸ್ಪಷ್ಟವಾದ ಸತ್ಯವನ್ನು ಅರಿತು ನಿರ್ಧಾರವನ್ನು ತಗೊಳ್ತೀರಾ. ಇಲ್ಲಿ ನೀವು ಭದ್ರತೆಯ ಹೆಸರಿನಲ್ಲಿ ನಂಗೆ ಭದ್ರತೆ ಬೇಕು ಅನ್ನೋ ಹೆಸರಿನಲ್ಲಿ ನಿಮ್ಮ ನಿಜವಾದ ಒಂದು ಕರೆಯನ್ನೇ ತಡೆ ಹಿಡಿದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಪ್ರತಿಭೆಯನ್ನು ನೀವು ಹಂಚಿಕೊಳ್ಳೇಬೇಕು. ಹಣ ಅಥವಾ ಭಯ ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸದಿರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಧರ್ಮವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನು ನೀವು ಅನುಸರಿಸ್ತಾ ಹೋದ ಹಾಗೆ ಈ ಬ್ರಹ್ಮಾಂಡವೇ ನಿಮಗೆ ಬೆಂಬಲವಾಗಿ ನಿಲ್ಲತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಈ ಪ್ರಕೃತಿಯ ಶಕ್ತಿ ಆಗಿರ್ಬೋದು, ನೀವು ನಂಬಿದ ದೈವ ಶಕ್ತಿಗಳಾಗಿರ್ಬೋದು, ಗುರು ಶಕ್ತಿ ಆಗಿರ್ಬೋದು, ನೀವು ಮಾಡಿದ ದಯೆ, ಕರುಣೆ, ಪ್ರೇಮ, ಸೇವೆಯ ಶಕ್ತಿ ಆಗಿರ್ಬೋದು ನಿಮ್ಮನ್ನು ರಕ್ಷಿಸ್ತವೆ, ಬೆಂಬಲವಾಗಿ ನಿಮಗೆ ನಿಲ್ತವೆ. ಈಗ ಏನು ನೀವು ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ನಿಮಗೆ ಸ್ವಲ್ಪ ಭಯ ಇದೆ, ಬದಲಾವಣೆ ಮಾಡಲು ಹೆದರ್ತಾ ಇದ್ದೀರಾ ಆ ಕೆಲಸವನ್ನು. ಆದರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಮುಂದುವರಿಬೇಕು. ನಿಮ್ಮ ಕೌಶಲ್ಯವನ್ನು ವಿಶ್ವಾಸದಿಂದ ನೀವು ಉಪಯೋಗಿಸ್ಕೊಳ್ಳಿ. ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಸ್ಥಿರ ಆದಾಯ ಸಾಧ್ಯವಾಗುತ್ತೆ, ಅದರ ಕಡೆ ನೀವು ಫೋಕಸ್ ಮಾಡ್ತಾ ಹೋಗಿ. ಆಶೀರ್ವಾದ ನಿಧಾನವಾಗಿ ಆದರೆ ಖಚಿತವಾಗಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ಸಂಗ್ರಹ ಮಾಡ್ತಾ ಇದ್ದೀರಲ್ಲ ಆ ಯೋಜನೆ ನಿಮಗೆ ಬಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯ ಸೂಚನೆ ಇದೆ. ನೀವು ವಿದೇಶಕ್ಕೆ ಹೋಗ್ತೀರಾ ಈ ವರ್ಷದಲ್ಲಿ, ಅಂದರೆ ನಿಮ್ಮ ಒಂದು ಗುರಿಯನ್ನು ನೀವು ತಲುಪಲಿಕ್ಕೆ ಇದು ನಿಮಗೆ ಮೊದಲ ಸೂಚನೆಯಾಗಿದೆ. ಖಂಡಿತ ಅಲ್ಲಿ ನೀವು ಹೋಗಿ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಸಾಧನೆ ಮಾಡ್ತೀರಾ. ಕೆಲವರ ಎನರ್ಜಿಯ ಪ್ರಕಾರ ಚಂದ್ರ ಮತ್ತು ಗುರುವಿನ ಶುಭ ಯೋಗ ನಿಮ್ಮ ಜೀವನದಲ್ಲಿ ತುಂಬಾ ನಿಮಗೆ ಗೌರವ ಆಗಿರ್ಬೋದು, ಧನ ಆಗಿರ್ಬೋದು ಮತ್ತು ಸಮಾಜದಲ್ಲಿ ಸ್ಥಾನಮಾನ ನೀಡುವ ಯೋಗವನ್ನು ನೀಡ್ತಾ ಇದೆ. ಗುರುವಿನ ಶರಣದಲ್ಲಿದ್ದೀರಾ, ಹಾಗೆ ನೀವು ತಾಯಿಯನ್ನು ಪ್ರೀತಿಸ್ತೀರಾ, ಹಾಗೆ ಶಾಂತಿಯನ್ನು ನೀವು ತುಂಬ ಬಯಸ್ತೀರಾ. ಅಂದರೆ ನಿಮ್ಮ ಮನಸ್ಸು ಚಂದ್ರನ ತರಹ ಇದೆ, ಶಾಂತವಾಗಿರಬೇಕು, ನೆಮ್ಮದಿ ಬೇಕು ಅನ್ನೋ ರೀತಿಲಿ ನಿಮ್ಮ ಮನಸ್ಸಿನ ಹಂಬಲ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಚಂದ್ರ ಮತ್ತು ಗುರುವಿನ ಸಂಯೋಗದ ಬಲ ಈ ಸಮಯದಲ್ಲಿ ಸಿಗ್ತಾ ಇರೋದ್ರಿಂದ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ, ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಬೆಲೆ ನೀಡಲಿಲ್ಲಲ್ಲ ಅವರು ನಿಮಗೆ ಬೆಲೆ ಕೊಡುವ ಸಮಯ ಎದುರಾಗ್ತಾ ಇದೆ. ನಿಮ್ಮ ಪರಿಶ್ರಮಕ್ಕೆ ಗುರುಗ್ರಹದ ಕೃಪೆಯಿಂದ ಬಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸಂತಾನ ಯೋಗ ಹಾಗೆ ಮದುವೆಯ ಯೋಗ ನಿಮಗೆ ತುಂಬಾ ಪ್ರಬಲವಾಗಿ ಕಾಣಿಸ್ತಾ ಇರೋದ್ರಿಂದ ಇದೇ ವರ್ಷದಲ್ಲಿ ನಿಮ್ಮ ಆಸೆ ಈಡೇರುತ್ತೆ. ಏನು ನಿಮ್ಮ ಸಂಬಂಧದಲ್ಲಿ ಜವಾಬ್ದಾರಿನೇ ಇರಲಿಲ್ಲ, ಅದು ನಿಮ್ಮ ಮನೆಯವರಿಗಾಗಿರ್ಬೋದು ಇಲ್ಲ ನೀವು ಬಯಸ್ತಾ ಇರುವ ವ್ಯಕ್ತಿಗಾಗಿರ್ಬೋದು, ಆದರೆ ಆ ಜವಾಬ್ದಾರಿ ಬರುವ ಸಮಯ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅವರು ಬದಲಾಗ್ತಾರೆ, ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗದಿದ್ದರೂ ತುಂಬ ತಕ್ಕ ಮಟ್ಟಿಗೆ ಬದಲಾಗ್ತಾರೆ. ಅದರಿಂದ ನಿಮ್ಮಲ್ಲಿ ಒಂದು ಭರವಸೆ ಬರುತ್ತೆ, ಇಷ್ಟೇ ಬದಲಾದವರು ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಬದಲಾಗ್ತಾರೆ, ನನಗೆ ನೆಮ್ಮದಿ ಶಾಂತಿ ಸಿಕ್ತು ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತೀರಾ. ನೀವು ಪೂಜೆ ಮಾಡ್ತಾಯಿದ್ದೀರಾ, ದೀಪಾರಾಧನೆ ಮಾಡ್ತಾಯಿದ್ದೀರಾ, ವ್ರತ ಮಾಡ್ತಾಯಿದ್ದೀರಾ, ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ಹಾಗೆ ಲಲಿತ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ, ಹಾಗೆ ಭಗವದ್ಗೀತೆಯನ್ನು ಪಠಣ ಮಾಡ್ತಾಯಿದ್ದೀರಾ ಅಂದರೆ ಧ್ಯಾನ, ಜಪ, ಸೇವೆಯ ಕಾರ್ಯಗಳಿಂದ ಹೆಚ್ಚು ಶುಭ ಫಲ ಸಿಗ್ತಾ ಇದೆ. ಅದು ನಿಮ್ಗಷ್ಟೇ ಅಲ್ಲ, ನಿಮ್ಮ ಒಂದು ಪೀಳಿಗೆಗೂ ಕೂಡ ಅದು ಆಶೀರ್ವಾದದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರಯತ್ನ ವ್ಯರ್ಥ ಆಗಿಲ್ಲ, ನಿಮ್ಮನ್ನು ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ನಿಮ್ಮವರನ್ನು ಕೂಡ ಅದು ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪೂರ್ವಕರ್ಮ ಶುದ್ಧೀಕರಣವಾಗುವ ಸಮಯ ಇದೇ ಆಗಿದೆ. ಓಂ ಶ್ರೀ ಸಾಯಿ ಗುರುವೇ ನಮಃ ಅಂತೇಳಿ ನೀವು 11 ಬಾರಿ ಜಪ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದಿನನಿತ್ಯ ನೀವು ಹೀಲಾಗ್ತೀರಾ, ಹಾಗೆ ನಿಮಗೆ ನಾಳೆ ಏನು ಮಾಡಬೇಕು ಅನ್ನುವ ಸ್ಪಷ್ಟತೆ ಸಿಗುತ್ತೆ, ಹಾಗೆ ಕೆಲವು ನಿರ್ಧಾರಗಳನ್ನು ಒಳಿತಿನಿಂದ ತಗೊಳ್ತೀರಾ. ಹಲವಾರು ಅವಕಾಶಗಳು ಕೆಲವು ವಿಚಾರಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇವೆ, ನೀವೇ ಅವುಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಿಮಗೇನಾದರೂ ಒಂದು ಗೌಜ್ ಆದ ರೀತಿಯಲ್ಲಿ ಅನಿಸಿದರೆ ಖಂಡಿತವಾಗಿ ಆ ವಿಚಾರವನ್ನು ನೀವು ಗುರುವಿನ ಶರಣದಲ್ಲಿ ಇಟ್ಟರೆ ನಂಬಿಕೆಯಿಂದ ಅವರು ಅದನ್ನು ನಿಮಗೆ ಆಯ್ಕೆ ಮಾಡಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಗುರುವಿನ ಎದುರಿಗೆ ಕುಳಿತು ಧ್ಯಾನ ಮಾಡಿ ನಿಮ್ಮ ಒಂದು ಆತ್ಮದ ಮಾತನ್ನು ಕೇಳಿ ಅದೇ ಸತ್ಯವಾಗಿರುತ್ತೆ, ಅದೇ ವಿಚಾರದಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ. ಮೋಹದ ದಾರಿಯಲ್ಲಿ ಹೋಗೋದನ್ನು ತಪ್ಪಿಸಿ ನಿಮಗೆ ನಿಜವಾದ ದಾರಿಯಲ್ಲಿ ನಡೆಸಲು ಗುರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಈಗ ಸಿಗುತ್ತೆ. ಹಾಗೆ ಆ ಒಂದು ಸಂಬಂಧಗಳಿಂದ ಆಗಿರ್ಬೋದು, ಆ ವಿಚಾರಗಳಿಂದ ಆಗಿರ್ಬೋದು ನೀವೇ ಹೊರಗೆ ಬರ್ತೀರಾ. ನೇರ ಮಾತಿನ ಸ್ವಭಾವ ನಿಮ್ಮದಾಗಿದೆ, ಧೈರ್ಯಶಾಲಿಗಳಾಗಿದ್ದೀರಾ, ಹೊಣೆಗಾರಿಕೆ ತೆಗೆದುಕೊಳ್ಳುವ ಗುಣವೂ ನಿಮ್ಮದಾಗಿದೆ. ಒಳಗಿನ ನೋವು ಒಂದೊಂದು ಸಾರಿ ಕೋಪವಾಗಿ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡ್ತಾ ಇದೆ. ಅದರಿಂದ ಕೆಲವೊಂದು ಸಾರಿ ಏರಿಳಿತ ಕಂಡಿದ್ದೀರಾ, ಆದರೆ ಸ್ವಲ್ಪ ಸಮಯದ ನಂತರ ಶಾಂತವಾಗಿ ಮತ್ತೆ ಸರಿಯಾದ ನಿರ್ಧಾರಕ್ಕೆ ಮರಳಿ ಬರ್ತೀರಾ. ಹಾಗೆ ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು, ರಕ್ಷಣಾ ಇಲಾಖೆಯ ಶಿಕ್ಷಕತ್ವ ಅಥವಾ ನಾಯಕತ್ವದ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಇದರಲ್ಲಿ ನೀವು ಕೆಲವರು ಮುಂದುವರಿಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ. ಒಂದು ಕ್ಷೇತ್ರದಲ್ಲಿ ಅಂದರೆ ಒಂದು ಜಾಗದಲ್ಲಿ ತುಂಬ ಪರಿಶ್ರಮವನ್ನು ಪಟ್ಟಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ಹೆಸರು ಗೌರವ ನಿಮಗೆ ಸಿಗುತ್ತೆ.
ಸರಿಯಾದ ಸಂಗಾತಿ ಬೇಕು ಅಂತೇಳಿ ನೀವು ನಿರೀಕ್ಷೆ ಮಾಡ್ತಿದ್ರೆ ಖಂಡಿತ ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಗುರುವಿನ ಆಶೀರ್ವಾದದ ಮೇರೆಗೆ ನೀವು ಬಯಸಿದ ರೀತಿಯಲ್ಲೇ ಸಂಗಾತಿ ನಿಮಗೆ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಸ್ವಲ್ಪ ಸಹನೆ ಮತ್ತು ಮೃದು ಮಾತು ಸಂಬಂಧಗಳನ್ನು ಬಲಪಡಿಸುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ನೀವು ಏನು ಬಾಬಾರವರಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ, ಯಾವ ಒಂದು ವಿಚಾರವನ್ನು ಬೇಡಿದ್ರೋ ಅದು ನೆರವೇರುತ್ತೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯಿಂದ ನೀವು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀರಾ. ಈ ಸಮಯದಲ್ಲಿ ಆದಷ್ಟು ಬೇಗನೆ ಅವರ ತಪ್ಪಿನ ಅರಿವು ಅವರಿಗಾಗತ್ತೆ, ನಿಮ್ಮ ಬೆಲೆ ಅವರಿಗೆ ತಿಳಿಯುತ್ತೆ. ಅದರ ಆಧಾರದ ಮೇಲೆಯೇ ಅವರು ನಿಷ್ಠೆಯಿಂದ ನಿಮ್ಮ ಜೊತೆ ಮುಂದಿನ ಜೀವನವನ್ನು ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವತಂತ್ರತೆಯನ್ನು ನೀವು ಪಡ್ಕೊಳ್ತೀರಾ. ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು, ಪ್ರೀತಿಯ ಸಂಬಂಧದಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ನೀವು ಕನ್ಫ್ಯೂಸ್ ಆಗಿದ್ದೀರಾ. ಅಂದರೆ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಹಾಗೆ ನಿಮ್ಮನ್ನು ಮರೆಮಾಚಿ ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರಲ್ಲ, ಅದರಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದಾರೆ. ಸರಿಯಾದ ನಿರ್ಧಾರ ನಿಮ್ಮ ಒಂದು ಪ್ರಾರ್ಥನೆ, ಹಾಗೆ ನಿಮ್ಮ ಒಂದು ಅಫರ್ಮೇಷನ್, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಿ ಅದರ ಆಧಾರದ ಮೇಲೆ ಅವರಲ್ಲಿ ಕೆಲವು ಬದಲಾವಣೆ ಆಗ್ಬೋದು. ಆಕಸ್ಮಿಕ ಅಂತ ಅಲ್ಲ, ಅದು ನಿಮ್ಮ ಒಂದು ಪವರ್, ಅಂದರೆ ನಿಮ್ಮ ಆತ್ಮ ಶುದ್ಧವಾಗಿ ಪವಿತ್ರತೆಯಿಂದ ಅವ್ರ ಬಗ್ಗೆ ಸದಾ ಒಂದು ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದರೆ, ಅವರು ಏನೇ ತಪ್ಪು ನಿರ್ಧಾರ ತಗೊಳ್ಳೋದಾದರೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಕೂಡ ಅದು ಅವರಿಂದ ಆಗೋದಿಲ್ಲ. ಕೆಲವೊಂದು ಸತ್ಯಗಳು ಎದುರಾಗಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಅವರು ಮತ್ತೆ ಹಿಂದೆ ಮರಳುತ್ತಾರೆ. ನಿಮ್ಮನ್ನೇ ಸತ್ಯ ಅಂತ ಹೇಳಿ ನಂಬಿ ಜೀವನ ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ನಿಮ್ಮ ಬಳಿ ಸ್ವಲ್ಪ ಹಣವನ್ನು ಕೂಡಿ ಇಟ್ಕೊಂಡಿದ್ದೀರಾ, ಅದನ್ನು ಎಲ್ಲಿ ನಾನು ಅಂದರೆ ಹೂಡಿಕೆ ಮಾಡಬೇಕು ಅಂತೇಳಿ ಯೋಚಿಸ್ತಾ ಇದ್ದಾರೆ. ಆದರೆ ಈಗ ಆ ಸಮಯ ಸರಿ ಇಲ್ಲ, ಅದನ್ನು ನಿಮ್ಮ ಬಳಿಯೇ ಒಂದು ಸೇಫಾಗಿ ಇಟ್ಕೊಳ್ಳಿ ಅನ್ನೋ ರೀತಿಲಿ ಈ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ. ಕೆಲವರು ತಪ್ಪು ಮಾಡಿದ್ರು, ಹಾಗೆ ಅವರು ಮತ್ತೆ ನಿಮ್ಮ ಬಳಿ ಮರಳಿ ಬಂದು ಕ್ಷಮೆಯನ್ನು ಯಾಚಿಸ್ತಾರೆ. ಹಾಗಾಗಿ ನೀವಿಲ್ಲಿ ಯಾವ ರೀತಿ ನಿರ್ಧಾರವನ್ನು ತಗೊಳ್ಬೇಕು ಅಂದರೆ, ಅವರನ್ನು ಕ್ಷಮಿಸ್ಬಿಡಿ, ಮುಕ್ತ ಮನದಿಂದ ಕ್ಷಮಿಸ್ಬಿಡಿ. ಆದರೆ ನೀವು ಇನ್ನೊಮ್ಮೆ ಅವರನ್ನು ನಂಬೋದಕ್ಕಿಂತ ಮೊದಲು ಸ್ವಲ್ಪ ಯೋಚಿಸಿ ಹಾಗೆ ತೀರ್ಮಾನ ತಗೊಳ್ಳಿ. ನಂಬೋದು ತಪ್ಪಲ್ಲ, ಮತ್ತೊಮ್ಮೆ ಆ ನೋವಿಗೆ ನಿಮ್ಮ ಜೀವನ ಒಳಪಡೋದು ಬೇಡ. ಹಾಗಾಗಿ ಆ ಕ್ಷಮಿಸ್ಬಿಟ್ಟಾಗಲೇ ನಿಮ್ಮ ಜೀವನದಲ್ಲಿ ಹೊಸದೊಂದನ್ನು ನೀವು ತುಂಬಿಸ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಅವರೇ ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಆ ಎನರ್ಜಿ ನಿಮ್ಮೊಳಗೆ ಏನು ಒಂದು ನೋವಿನ ಮೂಲಕ ಹಿಡಿದಿಟ್ಕೊಂಡಿದ್ರಲ್ಲ, ಅದು ರಿಲೀಫ್ ಆಗುವ ಸಮಯ ಬಂದಿದೆ ಅಂತೇಳಿ ಕೃತಜ್ಞತಾ ಭಾವದಿಂದ ಅವರನ್ನು ಕ್ಷಮಿಸ್ಬಿಡಿ. ಹಾಗೆ ಇನ್ನೊಮ್ಮೆ ಅವರ ಬಗ್ಗೆ ಏನಾದರೂ ನಂಬಿಕೆ ನೀವು ತಗೊಳ್ಬೇಕು ಅನ್ನೋ ವಿಚಾರ ಬಂದಾಗ ಸ್ವಲ್ಪ ಯೋಚಿಸಿ. ನಿಮ್ಮನ್ನು ಪ್ರೀತಿಸಬೇಕು, ನಿಮ್ಮ ಬಗ್ಗೆ ಕೇರ್ ತಗೊಳ್ಬೇಕು ಅನ್ನುವ ಒಂದು ವ್ಯಕ್ತಿ ಕೂಡ ನಿಮ್ಮನ್ನು ಆದಷ್ಟು ಬೇಗನೆ ಸಂಧಿಸ್ತಾರೆ. ನಿಮಗೆ ಅವರ ನೆನಪು ಬರ್ತಾ ಇದೆ ಅಂದರೆ ಈಗಿನ ಒಂದು ಒತ್ತಡದ ಮೂಲಕ ನೀವು ಅವರನ್ನು ನೆನಪು ಮಾಡಿಕೊಳ್ಳುವಂಥ ಸಂದಿಗ್ಧ ಸ್ಥಿತಿ ಎದುರಾಗಿತ್ತು. ಅದಕ್ಕೆ ಅವರ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿದೆ. ಅವರು ಆದಷ್ಟು ಬೇಗನೆ ನಿಮ್ಮನ್ನು ಸಂಧಿಸ್ತಾರೆ. ಅವರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ಕೆಲವೊಂದು ಪರಿವರ್ತನೆಗಳನ್ನು ತಗೊಂಡು ಧೈರ್ಯವಾಗಿ ಒಂದು ಭರವಸೆಯೊಂದಿಗೆ ಮುಂದುವರಿಲಿಕ್ಕೂ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಆದಷ್ಟು ಬೇಗನೆ ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಕೆಲವು ಸಂಬಂಧಗಳು ನಿಮ್ಮ ಜೀವನದಲ್ಲಿ ನಿಮಗೆ ಕೆಲವೊಂದು ಪಾಠ ಕಲಿಸ್ಲಿಕ್ಕೋಸ್ಕರನೇ ಬರ್ತವೆ. ಅವು ಶಾಶ್ವತವಾಗಿರಬೇಕು ಅಂತ ಏನಿಲ್ಲ. ಕೆಲವು ಸಂಬಂಧಗಳು ನಿಮಗೆ ಏನು ಪಾಠ ಕಲಿಸ್ಬೇಕೋ ಅದನ್ನು ಕಲಿಸಿ ಅವು ನಿಮ್ಮಿಂದ ದೂರವಾಗ್ತವೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಎನರ್ಜಿಯಿಂದ ನಿಮ್ಮನ್ನು ಮುಕ್ತಗೊಳಿಸಲು ಮಾತ್ರ ಆ ಒಂದು ವ್ಯಕ್ತಿ ಆಗಿರ್ಬೋದು, ಆ ವಿಚಾರಗಳು ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಕಾರ್ಮಿಕ ಸಂಬಂಧಗಳಾಗಿ ಬರ್ತವೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಆ ವ್ಯಕ್ತಿಯಿಂದ, ಆ ವಿಚಾರದಿಂದ ಕಲಿಯಬೇಕಾದ ಪಾಠ ಮುಗಿದಾಗ ಆ ಸಂಬಂಧ, ಆ ವಿಚಾರ ಸಹಜವಾಗಿ ನಿಮ್ಮಿಂದ ದೂರವಾಗುತ್ತೆ. ಇದು ಸೋಲಲ್ಲ, ಕರ್ಮದ ಒಂದು ಪೂರ್ಣತೆಯಾಗಿದೆ. ಹಾಗಾಗಿ ಒಂದು ಶಕ್ತಿಯ ವಿಚಾರದಲ್ಲಾಗಿರ್ಬೋದು, ಭದ್ರತೆಯ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಹಣದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಆತ್ಮ ಮೌಲ್ಯವನ್ನು ಇಲ್ಲಿ ಸೂಚಿಸ್ತಾ ಇರೋದ್ರಿಂದ ಸಂಬಂಧದಲ್ಲಿ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ಕೊಳ್ಬೇಡಿ. ಕೆಲವೊಂದು ವಿಚಾರಗಳಲ್ಲಿ, ಕೆಲವು ಸಂಬಂಧಗಳಲ್ಲಿ ಗಿವ್ ಅಪ್ ಆಗೋದು ಅಂದರೆ ಸೋಲುವುದು ಅಂತ ಅಲ್ಲ, ಅನಾರೋಗ್ಯಕರ ಸಂಬಂಧವನ್ನು, ಬಂಧನವನ್ನು ಬಿಡೋದು ಅಂತೇಳಿ ಅರ್ಥ ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಸೂಚಿಸ್ತಾ ಇದ್ದಾರೆ. ಹಾಗಾಗಿ ಅನಾವಶ್ಯಕ ವಿಚಾರಕ್ಕಾಗಿರ್ಬೋದು, ಅನಾವಶ್ಯಕ ಜನರಿಗಾಗಿರ್ಬೋದು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ನೀವು ಕಳೆಯೋದು ಬೇಡ. ಅದನ್ನು ನಿಮ್ಮ ಬೆಳವಣಿಗೆಗೆ ಹೂಡಿಕೆ ಮಾಡಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಗುರುವಿನಿಂದ ನಿಮಗೊಂದು ಎಚ್ಚರಿಕೆಯ ಸಂದೇಶ ಸಿಗ್ತಾ ಇದೆ. ತಾತ್ಕಾಲಿಕವಾಗಿ ಒಂದು ನಷ್ಟದ ಸೂಚನೆ ನಿಮಗೆ ಎದುರಾಗ್ತಾ ಇದ್ದರೂ ಕೂಡ ಇಲ್ಲಿ ಗುರುವಿನ ಆಶೀರ್ವಾದ, ಬೆಂಬಲ ನಿಮಗಿದೆ. ನಿಮ್ಮ ನಿಷ್ಠೆ, ನಿಮ್ಮ ಪರಿಶ್ರಮ ಯಾವುದು ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ. ಅಂತಿಮವಾಗಿ ಸ್ಥಿರವಾದ ಒಂದು ಆರೋಗ್ಯಕರ ಸಂಬಂಧ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ಕಾರ್ಮಿಕ್ ಸಂಬಂಧ ಮುಗಿಯುವಾಗ ಖಾಲಿತನ ಅನಿಸ್ಬೋದು, ಒಂಟಿತನ ನಿಮಗೆ ಕಾಡ್ಬೋದು. ಆದರೆ ಅದೇ ಹೊಸ ಶುಭ ಅಧ್ಯಾಯದ ಆರಂಭವಾಗಿರುತ್ತೆ, ಮರಿಬೇಡಿ. ಒಂದು ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು, ಅಂತಹ ವ್ಯಕ್ತಿಗಳನ್ನಾಗಿರ್ಬೋದು ನೀವು ಬಿಡುವ ಕ್ಷಣದಲ್ಲಿ ನಿಮಗೆ ಆ ಗುರುವು, ನೀವು ನಂಬಿದ ದೈವಶಕ್ತಿಗಳು ಉತ್ತಮವಾದದ್ದನ್ನು ತೆರೆದು ಕೊಡ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ.
ಕೆಲವೊಮ್ಮೆ ಕೆಲವು ಜನರನ್ನು ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಅಹಂಕಾರ ಅಲ್ಲ, ಅದು ಒಂದು ಕರ್ಮ ಕ್ಲಿಯರಿಂಗ್. ಪ್ರತಿಯೊಂದು ಜಗಳಕ್ಕೂ ಉತ್ತರ ಕೊಡಬೇಕು ಅಂತಲೇ ಏನಿಲ್ಲ, ಶಾಂತಿಯನ್ನು ಕೂಡ ಆಧಾರವಾಗಿಟ್ಕೊಂಡು ನೀವು ಹಿಂದೆ ಸರಿಬೋದು. ಅದು ನಿಮ್ಮ ಶಕ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನಿಸಿರ್ಬೋದು, ಪರಿಸ್ಥಿತಿಗಳು ನಿಮ್ಮನ್ನು ಪರೀಕ್ಷಿಸಿರ್ಬೋದು, ಆದರೆ ಒಂದು ವಿಷಯ ನೆನಪಿರಲಿ, ನಿಮ್ಮೊಳಗಿನ ಶಕ್ತಿ ನಿಮ್ಮ ಅತಿ ದೊಡ್ಡ ಆಸ್ತಿಯಾಗಿದೆ. ಹಾಗೆ ನೀವು ಈ ಸಮಯದಲ್ಲಿ ಯಾರಿಗೆ ಶರಣಾಗಿದ್ದೀರಾ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಯಾವಾಗ ಗಟ್ಟಿ ನಿರ್ಧಾರವನ್ನು ತಗೊಳ್ತೀರೋ, ಸೆಲ್ಫ್ ಕಾನ್ಫಿಡೆಂಟ್ ಇಟ್ಕೊಳ್ತೀರೋ, ಗೌರವ ಕೊಟ್ಕೊಳ್ತೀರೋ, ಪ್ರೀತಿ ಕೊಟ್ಕೊಳ್ತೀರೋ, ಅಷ್ಟೇ ನೀವು ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು ಎದುರಿಸ್ತೀರಾ. ಕೆಲವೊಮ್ಮೆ ನೀವು ಜೀವನದಲ್ಲಿ ಸೋಲನ್ನು ಅನುಭವಿಸಿದ್ದೀರಾ. ಸೋಲು ಅಂದರೆ ಅಂತ್ಯ ಅಲ್ಲ, ಅದು ಹೊಸ ಆರಂಭದ ಪಾಠವಾಗಿ ನಿಮ್ಮ ಜೀವನದಲ್ಲಿ ನೀವು ಬಹಳ ಈಗಾಗಲೇ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡಿದ್ದೀರಾ. ನೀವು ಇಂದು ಅನುಭವಿಸ್ತಾ ಇರುವ ಕೆಲವು ನೋವುಗಳು ನಾಳೆ ನಿಮ್ಮ ಶಕ್ತಿಯ ಕಥೆಯಾಗ್ತವೆ, ನೆನ್ಪಿಟ್ಕೊಳ್ಳಿ. ಯಾರನ್ನೂ ನೀವು ನಿಮಗೆ ಹೋಲಿಸ್ಕೊಳ್ಬೇಡಿ. ನಿಮ್ಮ ಪಯಣ ನಿಮ್ಮದೇ, ನಿಮ್ಮ ವೇಗ ಕೂಡ ನಿಮ್ಮದೇ, ನಿಮ್ಮ ವಿಜಯವೂ ಕೂಡ ನಿಮ್ಮದೇ ಆಗಿದೆ. ನಿಮ್ಮ ಪರಿಶ್ರಮ ವ್ಯರ್ಥ ಆಗಿಲ್ಲ. ನಿಮ್ಮ ಕನಸುಗಳು ಸತ್ಯವಾಗಲು ಯೋಗ್ಯವಾದ ಸಮಯ ಕೂಡಿ ಬರ್ತಾ ಇದೆ. ಖಂಡಿತ ನಿಮ್ಮ ಸಮಯ ಬಂದೇ ಬರುತ್ತೆ. ನಂಬಿಕೆ ಇಡಿ. ನಿಮ್ಮೊಳಗಿನ ಭಯಕ್ಕಿಂತ ನಿಮ್ಮ ಧೈರ್ಯ ದೊಡ್ಡದು, ನಿಮ್ಮ ಸಮಸ್ಯೆಗಳಿಗಿಂತ ನಿಮ್ಮ ಸಾಮರ್ಥ್ಯ ದೊಡ್ಡದು. ನೆನಪಿಟ್ಕೊಳ್ಳಿ, ಇದು ಗುರು ಕೊಡ್ತಾ ಇರುವ ಉಪದೇಶವಾಗಿದೆ. ನಿಮ್ಮಲ್ಲಿ ಸಹಜವಾದ ಒಂದು ಆಕರ್ಷಣೆ ಇದೆ, ಒಂದು ಪ್ರಭಾವ ಕೂಡ ಇದೆ. ಹಾಗೆ ನಿಮಗೆ ಗೌರವ ಕೊಡುವ, ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚುವ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಇದೇ ವರ್ಷದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ತಡವಾದ ಮದುವೆ ಇದ್ದರೂ ಕೂಡ ಸ್ಥಿರ ಮತ್ತು ಗೌರವಯುತವಾದ ಸಂಬಂಧ ನಿಮ್ಮದಾಗತ್ತೆ. ಕುಟುಂಬದ ಆಶೀರ್ವಾದದಿಂದ ಕಂಕಣ ಭಾಗ್ಯ ಬಲವಾಗತ್ತೆ. ಹಾಗೆ ಅಹಂಕಾರ ಕಡಿಮೆ ಮಾಡಿಕೊಳ್ಬೇಕು. ಪರಸ್ಪರ ಅರ್ಥೈಸಿಕೊಳ್ಳುವ ವಿಶ್ವಾಸವನ್ನು ಇಟ್ಕೊಳ್ಳಿ. ಈ ಅಹಂಕಾರ ನಿಮಗೆ ಬಂದದ್ದು ಕೆಲವು ಜನರ ಒಂದು ನೆಗೆಟಿವ್ ವಿಚಾರಗಳಿಂದ. ಅವರು ನಿಮ್ಮನ್ನು ತುಳಿದಿರೋದಾಗಿರ್ಬೋದು, ಇಲ್ಲ ನಿಮ್ಮ ಬಗ್ಗೆ ಮಾತಾಡಿದಾಗಿರ್ಬೋದು, ಕಡೆಗಣಿಸಿದ್ದಾಗಿರ್ಬೋದು, ಅವಮಾನಿಸಿದ್ದಾಗಿರ್ಬೋದು. ಈ ವಿಚಾರದಿಂದ ಅವರ ಎದುರಿಗೆ ಹೋದಾಗಲೆಲ್ಲ ಸ್ವಲ್ಪ ಅಹಂಕಾರ ನಿಮ್ಮಲ್ಲಿ ಹಠದ ರೂಪದಲ್ಲಿ ಮೂಡ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಕೂಡ ನೀವು ಶಾಂತವಾಗಿ ಇಟ್ಕೊಳ್ಳಿ. ಆಗ ನಿಮ್ಮ ಔರ ಪರಿಶುದ್ಧವಾಗುತ್ತೆ. ನಿಮ್ಮ ಪ್ರಭೆ ತನ್ನಿಂದ ತಾನೇ ಬೆಲೆ ಮೂಲಕ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಆ ಸ್ವಭಾವವನ್ನು ಬಿಟ್ಟುಬಿಡಿ. ಕೆಲಸದ ವಿಚಾರದಲ್ಲಾಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಾಗಿರ್ಬೋದು, ವಿದೇಶ ಅವಕಾಶ ಸಾಧ್ಯತೆ ಇದೆ. ಒಂದೆರಡು ಪ್ರಯತ್ನಗಳು ಸೋತಿವೆ, ಆದರೆ ನಿಮ್ಮ ಇನ್ನೊಂದು ಪ್ರಯತ್ನ ಗೆಲ್ಲತ್ತೆ ಅನ್ನೋ ರೀತಿಯಲ್ಲಿ ಆ ವಿಚಾರದಲ್ಲಿ ಬರ್ತಾ ಇದೆ. ದಾಖಲೆಗಳಾಗಿರ್ಬೋದು, ಹಣಕಾಸು ಯೋಜನೆ ಸರಿಯಾಗಿ ಇಟ್ಕೊಂಡು ನೀವು ತಯಾರಾಗಿರಿ. ಖಂಡಿತ ನಿಮ್ಮ ಭಾಷೆ ಆಗಿರ್ಬೋದು, ಕೌಶಲ್ಯಗಳನ್ನು ತಯಾರಿ ಮಾಡ್ಕೊಳ್ಳಿ. ಹಾಗೆ ಆತುರದಲ್ಲಿ ನಿರ್ಧಾರ ಮಾಡಬೇಡಿ. ಒಪ್ಪಂದಗಳನ್ನು ಚೆನ್ನಾಗಿ ಓದ್ಕೊಂಡು ಮುಂದುವರಿರಿ. ನಿಮಗೆ ಒಂದು ಹೊಸ ಸ್ಥಾನ ಸಿಗ್ತಾ ಇದೆ. ಅದು ಅಪ್ಪ ಆಗುವ ಸ್ಥಾನ ಆಗಿರ್ಬೋದು, ಅಮ್ಮ ಆಗುವ ಸ್ಥಾನ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಹಾಗೆ ನಾಯಕತ್ವದ ಸ್ಥಾನ ಕೂಡ ನಿಮಗೆ ಸಿಗುತ್ತೆ. ಪದೋನ್ನತಿ ಆಗತ್ತೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸದಲ್ಲಿ ಗುರುತಿಸ್ಕೊಳ್ತೀರಾ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಗೌರವಿಸ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಒಂದು ತಂಡದೊಂದಿಗೆ, ಒಂದು ಸಹಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ತುಂಬ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ. ಅಹಂಕಾರ ಅಥವಾ ಕೋಪದಿಂದ ಅವಕಾಶವನ್ನು ಕಳೆದುಕೊಳ್ಬೇಡಿ. ಕೆಲವೊಂದು ಸರಿ ಈ ರೀತಿ ಕೂಡ ಕೆಲವರ ಎನರ್ಜಿಗೆ ಆಗತ್ತೆ. ಮಕ್ಕಳಿಂದ ಕೆಲವು ವಿಚಾರಗಳಲ್ಲಿ ಸಂತೋಷ ಮತ್ತು ಹೆಮ್ಮೆ ಸಿಗುವಂಥ ಸಮಯ ಎದುರಾಗ್ತಾ ಇದೆ. ಅಂದರೆ ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಿಮ್ಮ ಮಕ್ಕಳು ಓದಿನಲ್ಲಿ ಮುಂದುವರೆದು ಅಲ್ಲಿ ಒಂದು ಉತ್ತಮವಾದ ಒಂದು ಪರೀಕ್ಷೆಯ ಮಾರ್ಕ್ಸ್ಗಳನ್ನು ತೆಗಿಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಅವರ ಉತ್ತಮವಾದ ನಡವಳಿಕೆ, ಸಂಸ್ಕಾರಗಳಿಂದ ನೀವು ಈ ಸಮಯದಲ್ಲಿ ಸಂತೋಷಗೊಳ್ತಾ ಇದ್ದೀರಾ. ಹಾಗಾಗಿ ಅವರ ಬಗ್ಗೆ ನಿಮಗೆ ತುಂಬ ಭರವಸೆ ಇದೆ. ಇದೇ ಭರವಸೆ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಇರಬೇಕು. ಆಗ ನಿಮ್ಮ ಒಂದು ಆಶೀರ್ವಾದ, ಎನರ್ಜಿ ಅವರಿಗೆ ಮುಂದೆ ಹೋಗಲಿಕ್ಕೆ, ಹಾಗೆ ಅವರು ಕೆಲವೊಂದು ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಮಕ್ಕಳ ಮೇಲೆ ಅದೆಷ್ಟೇ ನಿಮಗೆ ಪ್ರೀತಿ ಇದ್ದರೂ ಕೂಡ ಶಿಸ್ತನ್ನು ಕಲಿಸುವ ಅಭ್ಯಾಸವನ್ನು ನೀವು ಇಟ್ಕೊಳ್ಳೇಬೇಕು. ಅಂದರೆ ಆ ಶಿಸ್ತು ಯಾವಾಗಲೂ ಪ್ರೀತಿಯ ಹೆಸರಲ್ಲಿ ಸೋಲಬಾರ್ದು. ಅತಿಯಾದ ಚಿಂತೆ ಮಕ್ಕಳ ಬಗ್ಗೆ ಮಾಡಬೇಡಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಒಂದು ಅವರಿಗೋಸ್ಕರ ಒಳ್ಳೆಯ ಬ್ಲೆಸ್ಸಿಂಗ್ ಅವರನ್ನು ರಕ್ಷಣೆ ಮಾಡ್ತಾ ಇರ್ತದೆ, ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗುತ್ತೆ. ಹಾಗೆ ಅತಿಯಾದ ನಿರೀಕ್ಷೆನೂ ಮಕ್ಕಳ ಬಗ್ಗೆ ಇಟ್ಕೊಳ್ಬೇಡಿ, ಬಿಟ್ಟುಬಿಡಿ. ಅಂದರೆ ಎಲ್ಲವನ್ನ ನಿಮ್ಮಿಂದಲೇ ನಿಯಂತ್ರಿಸಲು ಪ್ರಯತ್ನಿಸುವ ಅಗತ್ಯವಿಲ್ಲ. ಕೆಲವು ಬಾರಿ ಪರಿಸ್ಥಿತಿಗಳು ದೈವಿಕ ಹಸ್ತಕ್ಷೇಪದಿಂದಲೇ ಸರಿಯಾಗ್ತವೆ. ಸರೆಂಡರ್, ಶರಣಾಗತಿ ಅಂದರೆ ಸೋಲಲ್ಲ. ಅದು ನೀವು ನಂಬಿದ ಗುರುವಾಗಿರ್ಬೋದು, ದೈವ ಶಕ್ತಿಗಳಾಗಿರ್ಬೋದು, ಅವರ ಮೇಲಿನ ನಂಬಿಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಪೂಜೆ ಮಾಡಬೇಕಾದ್ರೆ ಹಾಗೆ ಮಲಗಿದಾಗ ನಕಾರಾತ್ಮಕ ವಿಚಾರಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ. ಹಾಗಾಗಿ ಕೆಲವೊಂದು ಸಾರಿ ಅವುಗಳನ್ನು ನೀವು ಬಿಗಿಯಾದ ಹಿಡಿತದಲ್ಲಿ ಹಿಡ್ಕೊಳ್ಳೋದ್ರಿಂದ ಕೂಡ ಅವು ನಿಮ್ಮನ್ನು ಆವರಿಸಿದ್ದಾವೆ. ಹಾಗಾಗಿ ಅವುಗಳನ್ನು, ಆ ಆಲೋಚನೆಗಳನ್ನು ಬರಲಿ, ಅವುಗಳನ್ನು ಬರ್ತಾ ಇದ್ದ ಹಾಗೆ ಅವುಗಳು ಮುಕ್ತವಾಗ್ತಾ ಹೋಗ್ತವೆ. ಹಾಗಾಗಿ ಹಿಡಿದಿಡುವ ಪ್ರಯತ್ನವನ್ನು ಮಾಡಬೇಡಿ. ದೈವಿಕ ಶರಣದಲ್ಲಿ ನೀವು ಇರಬೇಕು ಈ ಸಮಯದಲ್ಲಿ. ಹಾಗಾಗಿ ಭಗವಂತನ ಧ್ಯಾನ ಮಾಡಿ ಕ್ರಮೇಣವಾಗಿ ನಕಾರಾತ್ಮಕ ವಿಚಾರಗಳು, ಅದು ಎಂಥದ್ದೇ ಒಂದು ವಿಚಾರಗಳಾಗಿರ್ಬೋದು,
ಕೆಟ್ಟ ಕನಸುಗಳಾಗಿರ್ಬೋದು, ಭಯ ಆಗಿರ್ಬೋದು ನಿಮ್ಮಿಂದ ಆದಷ್ಟು ಬೇಗನೆ ದೂರವಾಗುತ್ತೆ. ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಈಗ ಗುರುವಿನ ಶರಣದಲ್ಲಿರೋದ್ರಿಂದ ನೀವು ಎಲ್ಲಿ ಹೋಗಬೇಕು, ಯಾವ ರೀತಿ ನೀವು ಒಂದು ಒಂದು ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದನ್ನು ಗುರುವೇ ನಿರ್ಧಾರ ಮಾಡಿ ನಿಮ್ಮ ಜೀವನಕ್ಕೆ ಕೊಡ್ತಾರೆ. ಯಾಕಂದರೆ ನಿಮ್ಮ ಸಂಪೂರ್ಣ ಭಾರವನ್ನು ಅವರ ಮೇಲೆ ನೀವು ಹಾಕಿದ್ದೀರ. ಹಾಗಾಗಿ ನಿಮ್ಮ ಭಾರವನ್ನು ಅವರು ಭರಿಸಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಅವುಗಳ ಜವಾಬ್ದಾರಿಯನ್ನು ಅವರೇ ತಗೊಂಡಿದ್ದಾರೆ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ನಿರಂತರವಾಗಿ ನಿಮ್ಮ ಕೆಲಸಗಳಲ್ಲಿ ನೀವು ಮುಂದುವರಿಯೋದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಸಮಸ್ಯೆ, ಈಗಿನ ಸಮಸ್ಯೆ ಏನಿದೆಯಲ್ಲ ಅದು ತಾತ್ಕಾಲಿಕ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಬಾಬಾ ಇದ್ದಾರೆ. ಪ್ರೀತಿ ಆಗಿರ್ಬೋದು, ಕೆಲವು ಸಂಬಂಧಗಳಾಗಿರ್ಬೋದು, ಅತಿಯಾಗಿ ಹಿಡಿದುಕೊಳ್ಳೋಕೆ ಹೋಗಬೇಡಿ. ಇದರಿಂದ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಳೆದು ಹೋಗುತ್ತೆ. ಆಗ ನೀವು ಕೂಗ್ಬಿಡ್ತೀರ. ಯೋಗ್ಯವಾದುದು ನಿಮ್ಮ ಬಳಿ ಇದ್ದೇ ಇರುತ್ತೆ. ಭಯದಿಂದ ನಿರ್ಧಾರ ಮಾಡಬೇಡಿ. ದೈವಿಕ ಸಮಯದಲ್ಲಿ ಉತ್ತಮವಾದ ಅವಕಾಶ ನಿಮ್ಮ ಕಡೆ ಬಂದೇ ಬರುತ್ತೆ. ಮನಸ್ಸು ಶಾಂತವಾಗ್ತಾ ಇದೆ. ನಂಬಿಕೆ ಮತ್ತು ಸಹನೆ ನಿಮ್ಮ ಶಕ್ತಿಯಾಗಿ ಈಗ ಬದಲಾಗ್ತಾ ಇದೆ. ಇದಕ್ಕೆ ಕಾರಣ ಗುರುವಿನಲ್ಲಿ ನೀವು ಶರಣಾದ ಭಾವ. ಆ ಕ್ಷಣದಿಂದಲೇ ಚಿಂತೆ ಕಡಿಮೆ ಆಗ್ತಾಯಿದೆ. ಮನಸ್ಸು ಮತ್ತು ದೈವಿಕ ಪರಿಹಾರದ ಕಡೆ ಆರಂಭವನ್ನು ಸೂಚಿಸ್ತಾ ಇದೆ. ನಿಮ್ಮಲ್ಲಿದ್ದ ದುರ್ಬಲತೆ ನಿಮ್ಮ ಸ್ವಭಾವ ಆಗಿರಲಿಲ್ಲ, ಅದು ಒಂದು ಹಂತ ಮಾತ್ರ ಆಗಿತ್ತು. ನಕಾರಾತ್ಮಕತೆ ನಿಮ್ಮ ಸತ್ಯನೂ ಅಲ್ಲ, ಅದು ಕೇವಲ ಒಂದು ಯೋಚನೆಯಾಗಿತ್ತು. ನೀವೇನು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದೀರಲ್ಲ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದೀರಾ. ನೀವು ದುರ್ಬಲತೆಯಿಂದ ಹೊರಬರಲು ನನಗೆ ಆಗೋದಿಲ್ಲ ಅನ್ನುವ ಮಾತನ್ನು ಮೊದಲು ಹೇಳೋದನ್ನು ನಿಲ್ಲಿಸ್ಬಿಡಿ. ಪ್ರತಿದಿನ ಒಂದು ಚಿಕ್ಕ ಹೆಜ್ಜೆ ಇಡ್ತಾ ಹೋಗಿ ನಿಮ್ಮ ಹಿಂದಿನ ಸಾಧನೆಗಳನ್ನು ನೆನಪು ಮಾಡ್ಕೊಳ್ತಾ. ಸಾಹಸ ಅಂದ ತಕ್ಷಣ ಭಯವಿಲ್ಲದೆ ಮುಂದೆ ನಡೆಯೋದು ಅಂತ ಅಲ್ಲ, ಭಯ ಇದ್ದರೂ ಕೂಡ ಮುಂದೆ ನಡೆಯೋದು ಅಂತ ಹೇಳಿ. ನಕಾರಾತ್ಮಕತೆಯಿಂದ ಹೊರಗೆ ಬರಲಿಕ್ಕೆ ನಿಮ್ಮ ಮನಸ್ಸು ಈ ಸಮಯದಲ್ಲಿ ಯಾವ ಮಾತನ್ನು ಕೇಳ್ತಾ ಇದೆ ಅಂಥೇಳಿ ಗಮನಿಸಿ. ನಕಾರಾತ್ಮಕ ಯೋಚನೆ ಬಂದಾಗ ತಕ್ಷಣ ಅದನ್ನು ಬದಲಿಸಿ. ನಕಾರಾತ್ಮಕ ಜನರಿಂದ ದೂರವಿರುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಧ್ಯಾನ ಮಾಡಿ, ನಿಯಮಿತ ವ್ಯಾಯಾಮ ಮಾಡಿ. ಒಳ್ಳೆಯ ಸಂಗೀತ ನಿಮ್ಮ ಮನಸ್ಸಿಗೆ ಶಕ್ತಿ ಕೊಡುತ್ತೆ. ಹಾಗೆ ಸ್ವಲ್ಪ ದಿನನಿತ್ಯ ನಿಮ್ಮನ್ನು ನೀವು ಶೃಂಗರಿಸಿಕೊಳ್ಳುವ ಕಡೆ ಗಮನ ಕೊಡಿ. ತಲೆಯಲ್ಲಿ ಹೂ ಮುಟ್ಕೊಳ್ಳಿ. ಹಾಗೆ ಪ್ರಕೃತಿಯನ್ನು ನೋಡಿ, ಹಾಗೆ ಪ್ರಾಣಿ ಪಕ್ಷಿಗಳ ಕಡೆ ಒಂದು ಒಲವನ್ನು ಮೂಡಿಸ್ಕೊಳ್ಳಿ. ಇದರಿಂದ ನೀವು ಹೀಲ್ ಆಗ್ತೀರಾ. ಹಾಗೆ ನಿಮ್ಮ ಒಂದು ಒಳ್ಳೆಯ ಸಂಗೀತ ಅಂದರೆ ಹಾಡೇಳೋ ಅಭ್ಯಾಸ, ಕೇಳುವ ಅಭ್ಯಾಸ ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತವಾಗಿಸುತ್ತೆ. ಚಿಕ್ಕ ಗುರಿಯನ್ನು ಇಟ್ಕೊಳ್ಳಿ, ಅದನ್ನು ಸಾಧಿಸಿ. ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಕೆಲವೊಂದು ಸಾರಿ ಸೋಲು ಬರುತ್ತೆ, ಇಲ್ಲ ಅಂತಲ್ಲ, ಆದರೂ ನಿಲ್ಲಬೇಡಿ. ಪ್ರತಿಯೊಂದು ಸೋಲು ಯಶಸ್ಸಿನ ದಾರಿ ತೋರಿಸುವ ಗುರುವಾಗಿದೆ ಅನ್ನೋದನ್ನು ಮರಿಬೇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಿದ್ರೆ ಕೆಲವು ಪರಿಹಾರಗಳನ್ನು ನೀವು ಕಂಡುಕೊಳ್ಳೋಕ್ಕೋಸ್ಕರ ಕೆಲವು ಸಂಕಲ್ಪವನ್ನು ಮಾಡಿ ವಿಧಿವಿಧಾನಗಳೊಂದಿಗೆ ಕೆಲವು ಸೇವೆಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಅದೆಲ್ಲವೂ ಕೂಡ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ. ಯಾಕಂದರೆ ನಿಮ್ಮ ದೋಷಗಳನ್ನು ಹಾಗೆ ನಿಮ್ಮ ಕರ್ಮಗಳ ಬಂಧನವನ್ನು ಮುಕ್ತಗೊಳಿಸಲು, ಅದರಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಲಿಕ್ಕೆ ಆ ಪರಿಹಾರಗಳು ನಿಮ್ಮನ್ನು ಅರಸಿ ಬಂದಿವೆ. ದೈವಶಕ್ತಿಗಳ ಮೂಲಕ, ಸಂದೇಶಗಳ ಮೂಲಕ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಿಮ್ಮ ಇಚ್ಛೆಯನ್ನು ಬಾಬಾರವರಿಗೆ ಒಪ್ಪಿಸಿ. ನಿಮ್ಮ ಮನಸ್ಸು ಬರೆದ ಸ್ಕ್ರಿಪ್ಟ್ಗೆ ಅಲ್ಲ. ಕೆಲವೊಂದು ಸಾರಿ ನೀವು ಆಯ್ಕೆ ಮಾಡುವ ಶಕ್ತಿ ಹೇಗಿರುತ್ತೆ ಅಂದರೆ, ಕೆಲವೊಮ್ಮೆ ನಿಮ್ಮ ಮನಸ್ಸು ಭಯ, ಅಹಂಕಾರ ಅಥವಾ ಹಠದಿಂದ ನಿರ್ಧಾರ ಮಾಡಿಬಿಡುತ್ತೆ. ಹಾಗಾಗಿ ನೀವು ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನ ಸರಿಯಾಗಿ ತಗೊಳ್ಳೋಕೆ ಆಗೋದಿಲ್ಲ ಅನ್ನೋದಾದರೆ, ಭ್ರಮಿತವಾಗಿದ್ದರೆ ನಿಮ್ಮ ಮನಸ್ಸು, ಅದನ್ನು ನೀವು ನಂಬಿದ ದೈವಶಕ್ತಿಗಳಿಗೆ, ಬಾಬಾರವರಿಗೆ ಸಮರ್ಪಣೆ ಮಾಡಿ. ನಿಮ್ಮ ಮನಸ್ಸಿನ ಯೋಜನೆಗಿಂತ ದೈವಿಕ ಯೋಜನೆ ಮೇಲು. ಕೆಲವೊಂದು ವಿಚಾರಗಳಲ್ಲಿ ಹಠವನ್ನು ಬಿಟ್ಬಿಡಿ, ವಿಶ್ವಾಸವನ್ನು ಹಿಡಿದುಕೊಳ್ಳಿ. ಬಾಬಾ, ನಾನು ನನ್ನ ಇಚ್ಛೆಯನ್ನು ನಿಮ್ಮ ಪಾದದಲ್ಲಿ ಇಡುತ್ತೇನೆ. ನನ್ನ ಜೀವನದ ಸ್ಕ್ರಿಪ್ಟ್ ನಿಮ್ಮ ದಯೆಯಿಂದ ಮುಂದೆ ಸಾಗಲಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಪ್ರಾರ್ಥನೆಯನ್ನು ಮಾಡ್ತೀರೋ ಆಗ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನೋಡಲಿಕ್ಕೆ ಸಿಗ್ತವೆ. ಬಲವಂತವಾಗಿ ಯಾವುದೋ ಸಂಬಂಧ ನನಗೆ ಬೇಕು ಅಂತ ಹೇಳಿ ನೀವು ಹಂಬಲಿಸೋದು ಬೇಡ. ಕೆಲಸ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ನಿಮಗೆ ತಕ್ಕದ್ದು ಸಹಜವಾಗಿ ನಿಮ್ಮ ಬಳಿ ಖಂಡಿತ ಉಳಿಯುತ್ತೆ, ಬಂದೇ ಬರುತ್ತೆ. ಈ ಜಗತ್ತಿನಲ್ಲಿ ಎಲ್ಲ ಸಂಬಂಧಗಳು, ಎಲ್ಲ ಸಂದರ್ಭಗಳು, ಎಲ್ಲ ಪಾತ್ರಗಳು ಬದಲಾಗ್ತಾನೇ ಇರ್ತವೆ. ಆದರೆ ಒಂದು ಸಂಬಂಧ ಮಾತ್ರ ನಿಮ್ಮೊಂದಿಗೆ ಜೀವನ ಪೂರ್ತಿ ಇರುತ್ತೆ. ಅದು ನಿಮ್ಮೊಂದಿಗೆ ಇರುವ ಸಂಬಂಧ. ಹಾಗಾಗಿ ನಿಮ್ಮ ಗುಪ್ತ ವಿಚಾರಗಳನ್ನು ಯಾರಿಗೂ ಹೇಳ್ಕೊಳ್ಬೇಡಿ. ನಿಮಗೆ ನೀವೇ ಸ್ನೇಹಿತನಾಗಿರಿ. ನೀವು ನಂಬಿದ ಗುರುವು ಕೂಡ ನಿಮಗೆ ಸ್ನೇಹಿತರಾಗಿರ್ತಾರೆ. ಅವರ ಬಳಿ ನಿಮ್ಮ ವಿಚಾರಗಳನ್ನು ಹೇಳ್ಕೊಳ್ಳಿ. ನಿಮಗಿಂತ ಹೆಚ್ಚಾಗಿ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀರಾ, ಅವರಿಗೋಸ್ಕರ ಹೋರಾಟ ಮಾಡ್ತೀರಾ, ದಿನನಿತ್ಯ ಕೆಲಸ ಮಾಡ್ತೀರಾ. ಅದು ಕುಟುಂಬಕ್ಕಾಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ಇಲ್ಲ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು. ಆದರೆ ಯಾವಾಗ ನೀವು ನಿಮ್ಮ ಮನಸ್ಸನ್ನು ಕೇಳ್ತಿರೋ, ನಾನು ನಿಜವಾಗಿಯೂ ಸಂತೋಷವಾಗಿದ್ದೀನಾ ಅಂತ ಹೇಳಿ, ಆಗ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆ ನಿಮ್ಮ ಜೀವನ ಹೊಸದೊಂದು ತಿರುವನ್ನು ತಗೊಳುತ್ತೆ. ಸೆಲ್ಫ್ ಲೈಫ್ ಅಂದರೆ ಸ್ವಾರ್ಥವಲ್ಲ, ಅದು ಸ್ವಾಭಿಮಾನ, ಅದು ಸ್ವಪ್ರೀತಿ, ಅದು ಸ್ವಗೌರವ. ನಿಮ್ಮನ್ನೇ ನೀವು ಪ್ರೀತಿಸ್ಕೊಳ್ದೇ ಇದ್ದರೆ, ಗೌರವ ಕೊಡದೇ ಇದ್ದರೆ, ನಿಮಗೆ ನೀವು ಬೆಲೆ ಕೊಡದೇ ಇದ್ದರೆ, ಇನ್ನೊಬ್ಬರಿಂದ ಕೂಡ ಅದನ್ನು ನಿರೀಕ್ಷಿಸುವುದು ತಪ್ಪು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಪ್ರತಿದಿನ ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿ ಹೇಳ್ಕೊಳ್ಳಿ, ನಾನು ಮೌಲ್ಯವಂತ, ನನ್ನ ಜೀವನ ಅಮೂಲ್ಯ ಅಂತ ಹೇಳಿ.
ನಿಮ್ಮ ಕನಸುಗಳನ್ನು ತಳ್ಳಹಾಕಬೇಡಿ, ನಿಮ್ಮ ಭಾವನೆಗಳನ್ನು ಕುಗ್ಗಿಸ್ಕೊಳ್ಬೇಡಿ, ನಿಮ್ಮ ಹೃದಯದ ಧ್ವನಿಯನ್ನು ಕೇಳ್ತಾ ಹೋಗಿ. ಜೀವನದಲ್ಲಿ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಆದರೆ ನಿಮ್ಮ ಪಯಣ ಮುಂದುವರಿತಾನೇ ಇರಬೇಕು. ಅದಕ್ಕಾಗಿ ನಿಮ್ಮ ಆತ್ಮವನ್ನು ಬಲಪಡಿಸ್ಕೊಳ್ಳಿ. ಸೋಲು ಬಂದರೂ ನಿಮ್ಮನ್ನು ನೀವು ಬಿಡಬೇಡಿ. ಯಾರಾದರೂ ದೂರವಾದರೂ ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ನೀವೇ ನಿಮ್ಮ ಜೀವನದ ನಾಯಕ ಆಗಿರ್ತೀರ. ಸ್ನೇಹಿತರೆ, ಒಂದು ಕಮೆಂಟ್ ಬಂದಿತ್ತು, ನೀವು ಬರೀ ಹೆಣ್ಮಕ್ಳ ಬಗ್ಗೆನೇ ನೀವು ರೀಡಿಂಗ್ ಮಾಡ್ತೀರಾ, ಗಂಡು ಮಕ್ಳ ಬಗ್ಗೆನೂ ಕೂಡ ಮಾಡಿ ಅಂತೇಳಿ. ಆದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇಬ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ನಿಮ್ಮ ಮನಸ್ಥಿತಿಗೆ, ನಂಬಿಕೆಗೆ ಅನುಸಾರವಾಗಿ. ನಾನು ಒಬ್ಬರನ್ನೇ ಟಾರ್ಗೆಟ್ ಮಾಡೋದಿಲ್ಲ. ಮಾತಾಡಬೇಕಾದ್ರೆ ಕೆಲವೊಂದು ಸಾರಿ ಆ ರೀತಿಯಾಗಿ ಅವಳು ಅವರು ಅಂತ ಹೇಳಬಹುದು, ಆದರೆ ಖಂಡಿತವಾಗಿಯೂ ನಾನಿಲ್ಲಿ ಒಬ್ರಿಗೋಸ್ಕರನೇ ರೀಡಿಂಗ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಕೆಲವೊಂದು ವಿಚಾರಗಳು ಕೆಲವರಿಗೆ ಅನ್ವಯಿಸೋದಿಲ್ಲ. ಯಾರಿಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ, ಅನ್ವಯಿಸೋದಿಲ್ಲ, ಆ ವಿಚಾರಗಳನ್ನು ಬಿಟ್ಬಿಡಿ. ಯಾರಿಗೆ ಇದರಲ್ಲಿ ನಂಬಿಕೆ ಇದೆ, ಯಾವುದು ನಿಮಗೆ ಅನ್ವಯಿಸುತ್ತೋ ಅದರ ಆಧಾರದ ಮೇಲೆ ಕೆಲವು ಬದಲಾವಣೆಗಳನ್ನು ನೀವು ಕಂಡುಕೊಂಡು ಮುಂದೆ ಹೋಗ್ಬೋದು. ಇದು ಹೀಗೆ ಆಗತ್ತೆ ಅನ್ನೋದಕ್ಕಿಂತ ನಿಮ್ಮಲ್ಲಿ ಒಂದು ಪರಿವರ್ತನೆಯನ್ನು ಖಂಡಿತವಾಗಿ ತಂದ್ಕೊಳ್ಳೋಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. ಈ ಎನರ್ಜಿ, ನಿಮ್ಮ ಎನರ್ಜಿ, ನೀವು ನಂಬಿಕೆಗೆ ಅನುಸಾರವಾಗಿ ಆ ಗುರುವಿಗಾಗಿರ್ಬೋದು, ದೈವಶಕ್ತಿಗಳಿಗಾಗಿರ್ಬೋದು ಕನೆಕ್ಟ್ ಮಾಡಿರ್ತೀರ. ಹಾಗಾಗಿ ನಿಮಗೆ ನಿಮ್ಮ ಮನಸ್ಸಿಗೆ ಹತ್ತಿರವಾದ ಕೆಲವು ಉತ್ತರಗಳು ಸಿಗ್ತವೆ, ಕೆಲವು ಬದಲಾವಣೆಯನ್ನು ಕಂಡುಕೊಳ್ಳುವ ನಿರ್ಧಾರಗಳನ್ನು ಮಾಡಿಕೊಳ್ಳುವ ಕೆಲವು ಸ್ಪಷ್ಟತೆಗಳು ಕೂಡ ಎದುರಾಗ್ತವೆ. ಯಾವ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರಲ್ಲ, ನ್ಯಾಯ ನಿಮ್ಮ ಪರವಾಗತ್ತೆ. ಆದರೆ ಸ್ವಲ್ಪ ಎರಡತೆಗಳು ಕೂಡ ನಿಮಗೆ ಇಲ್ಲಿ ಎದುರಾಗ್ಬೋದು. ಕುಂಠಿತಗೊಳಿಸ್ಕೊಳ್ಬೇಡಿ ನಿಮ್ಮ ಶಕ್ತಿಯನ್ನು, ಎನರ್ಜಿಯನ್ನು. ಮುಂದೆ ಸಾಗಿ, ಗುರುವಿನ ಶರಣದಲ್ಲಿದ್ದೀರಾ, ನೀವು ನಂಬಿದ ದೈವಶಕ್ತಿಗಳು ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಎನರ್ಜಿ ಕೂಡ ಕನೆಕ್ಟ್ ಆಗ್ತದೆ. ಇವತ್ತಿನ ಮಾಹಿತಿ, ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಈ ವಿಚಾರಗಳು ಹೀಲ್ ಮಾಡಿದರೆ, ಹಾಗೆ ಮುಂದೆ ಹೋಗಲಿಕ್ಕೆ ಪ್ರೇರಣೆ ನೀಡಿದರೆ ಗುರುವಿಗೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.